ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನೆಲಮಂಗಲದಲ್ಲಿ ಮನೆಯ ಬಾಗಿಲು ಮೀಟಿ ಭಾರೀ ದರೋಡೆ ಆಗಿದೆ. ಮನೆಯಲ್ಲಿದ್ದ 100 ಗ್ರಾಂ ಚಿನ್ನಾಭರಣ ಮತ್ತು ನಗದು ಕಳ್ಳತನ ಆಗಿರೋ ಘಟನೆ ಜಕ್ಸಂದ್ರ ಕಾಲೋನಿಯ ಮಾರೇಗೌಡರ ಮನೆಯಲ್ಲಿ ಕಳ್ಳತನ ಆಗಿದೆ. ಸ್ಥಳಕ್ಕೆ ಎಎಸ್ಪಿ ನಾಗರಾಜ್, ಡಿವೈಎಸ್ಪಿ ಜಗದೀಶ್ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಮಾಹಿತಿ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದ್ದಾರೆ. ಬೆರಳಚ್ಚು ಸೋಕೋ ತಂಡ ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೈಯಲ್ಲಿ ಕಲ್ಲು ಹಿಡಿದು ಗುಟ್ಕಾ ಹಾಕ್ಕೊಂಡು ಮನೆಗೆ ನುಗ್ತಾರೆ. ಅಡ್ಡ ಬಂದರೆ ತಲೆ ಚಚ್ಚಿ ಮುಖಕ್ಕೆ ಗುಟ್ಕಾ ಉಗಿದು ಎಸ್ಕೇಪ್ ಆಗ್ತಾರಂತೆ. ಈ ರೀತಿಯಾದಂತಹ ಪ್ರಕರಣ ಇದು ನೆಲಮಂಗಲದಲ್ಲಿ ವರದಿಯಾಗಿದೆ. ಏನಾಗಿದೆ? ಬೆಳ್ಳಿ ಐಟಮ್ ಎತ್ಕೊಂಡಿದ್ದಾರೆ. ಸಿಕ್ಕಿದೆ. ಸಣ್ಣ ಪುಟ್ಟ ಹೊಡೆದ್ರೆ 2-3 ಸಿಟ್ಟು ಮಾಲೆ ಪರಿಚಯ ಮತ್ತೆ ಆಯ್ತು ಕೊಡಿ, ಅಟೆಂಡ್ ಮಾಡ್ತಾರೆ. ಎಲ್ಲಕ್ಕೆ ವಿಮಲ್ ಏನೋ ಇರ್ಬೇಕು ಸರ್, ಅದು ಉದ್ದಿದ್ದ ನಾವು ಆಯ್ತು ಸರ್. ನಿಮ್ಮೂಟಿಗೆ ಬಿಟ್ರೆ ಇನ್ನು ಅದು 4 ಏನಂತ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಕಾರ್ತಿಕ್, ಹೆಂಗೆ ಬಾಗಿಲನ್ನೇ ಮೀಟಿ ದರೋಡೆ ಮಾಡ್ತಾರೆ ಅಂತಂದ್ರೆ ಮನೆ ಬಿಟ್ಟು ಹೋಗೋದೇ ತಪ್ಪ? ಇನ್ಮೇಲೆ ಹೆಂಗಿದೆ ಕತೆ? ಪ್ರವೀಣ್, ಏನು ನೆಲಮಂಗಲ ನಗರದ ಜಕ್ಕಸಂದ್ರ ಕಾಲೋನಿಯಲ್ಲಿ ಈ ಒಂದು ಮನೆಗಳತನ ನಡೆದಿದ್ದು, ಈ ಮನೆ ಮಾಲೀಕರು ಊರಿಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಮನೆಗೆ ನುಗ್ಗಿರುವ ದರೋಡೆಕೋರರು ಬಾಗಿಲನ್ನ ಮೀಟಿ ಮನೆಯಲ್ಲಿದ್ದ ಚಿನ್ನಾಭರಣ, ಬೆಳ್ಳಿ ಆಭರಣ ಹಾಗೂ ನಗದನ್ನ ಕದ್ದು ಪರಾರಿಯಾಗಿದ್ದಾರೆ. ಇಲ್ಲಿ ಇಂಟ್ರೆಸ್ಟಿಂಗ್ ಮಾಹಿತಿ ಒಂದಿದೆ. ಅದೇನು ಅಂದ್ರೆ, ಈ ಬಾಯಿ ತುಂಬಾ ಗುಟ್ಕಾ ಅಗಿದುಕೊಂಡು ಕೈಯಲ್ಲಿ ಕಲ್ಲುಗಳನ್ನ ಹಿಡಿದು ಮನೆಗೆ ನುಗ್ಗುವ ದರೋಡೆಕೋರರು ಆ ಸಮಯದಲ್ಲಿ ಯಾರಾದ್ರೂ ಅಡ್ಡ ಬಂದಿದ್ದಾಗ, ಅಂದ್ರೆ ಕಳ್ಳತನವನ್ನ ನೋಡಿದಾಗ, ಕಳ್ಳತನ ತಡೆಯಲು ಬಂದಿದ್ದ ವೇಳೆ ಗುಟ್ಕಾವನ್ನ ಮುಖಕ್ಕೆ ಉಗಿದು ಕಲ್ಲಿನಿಂದ ಮುಖವನ್ನ ಜಜ್ಜಿ ಎಸ್ಕೇಪ್ ಆಗುವಂತಹ ಪ್ಲಾನ್ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಇದೇ ರೀತಿ ಇದೇ ಮನೆಗೆ ನುಗ್ಗಿದ್ದಂತಹ ದರೋಡೆಕೋರರ ಗ್ಯಾಂಗ್ ಏನೊಂದು ಗುಟ್ಕಾವನ್ನ ಅಗಿದು ಮನೆ ತುಂಬೆಲ್ಲ ಮುಗಿದಿದ್ದು, ಏನು ಬರೋಬ್ಬರಿ ಒಂದು 30 ಗ್ರಾಂಗೂ ಹೆಚ್ಚು ಚಿನ್ನ ಹಾಗೂ ಕೆಲ ಬೆಳ್ಳಿ ಸಾಮಗ್ರಿಗಳು, 2 ಜೊತೆ ಓಲೆ, 5 ಉಂಗುರ ಹಾಗೂ 5,000 ರಿಂದ 10,000 ರೂಪಾಯಿ ನಗದನ್ನ ಕದ್ದೊಯ್ದಿದ್ದಾರೆ. ಸದ್ಯ ಸ್ಥಳಕ್ಕೆ ಅಡಿಷನಲ್ ಎಸ್ಪಿ ನಾಗರಾಜ್, ಡಿವೈಎಸ್ಪಿ ಜಗದೀಶ್ ಸೇರಿದಂತೆ ನೆಲಮಂಗಲ ಟೌನ್ ಪೊಲೀಸರು ಭೇಟಿ ನೀಡಿ ಮಾಹಿತಿಯನ್ನ ಕಲೆ ಹಾಕಿದ್ದು, ಆ ಪ್ರಕರಣವನ್ನ ದಾಖಲಿಸಿಕೊಂಡು ಈ ಎಸ್ಕೇಪ್ ಆಗಿರುವ ದರೋಡೆಕೋರರಿಗಾಗಿ ಬಲೆ ಬೀಸಿದ್ದಾರೆ. ಪ್ರವೀಣ್. ಓಕೆ ಕಾರ್ತಿಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಎಲ್ಲ ಮಾಡ್ಲಾಕಿರೋದೇ ಅವ್ರು ಫ್ರೆಂಡ್ಸ್ ಮಾಡ್ತಿದ್ದಾರೆ. ಯಾವ ಲೋಕಲ್ ಅವ್ರಿಗೆ ಮಾಡಿ ಆರಾಮಾಗಿ ಮಾಡ್ತಾರೆ.